ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಫ್ಯಾಷನ್ ಟ್ರೆಂಡ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು 38 ಸೈಜ್ ಬ್ಲೌಸನ್ನು, ಇದು 75 ಸೆಂಟಿಮೀಟರ್ ಮಾತ್ರ ಬಟ್ಟೆ ಇದೆ, ಇದನ್ನೇ ಇದರಲ್ಲಿ ಮಾರ್ಕ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಕರೆಕ್ಟಾಗಿ 75 ಸೆಂಟಿಮೀಟರ್ ಇದೆ. ಇಷ್ಟೊಂದು ಕಡಿಮೆ ಬಟ್ಟೆನಲ್ಲಿ 38 ಸೈಜ್ ಬ್ಲೌಸ್ ಮಾರ್ಕ್ ಮಾಡೋದು ಹೇಗೆ ಅಂತ ಇವಾಗ ನೀವು ನೋಡಿ. ಬಟ್ಟೆನ ಹೀಗೆ ಹಾಕೋಬೇಕು, ಎಡ್ಜು ಆಚೆ ಬರಬೇಕು, ಫೋಲ್ಡಿಂಗು ನಮ್ಮ ಸೈಡ್ ಇರಬೇಕು. ಫಸ್ಟ್ ನಾವೇನು ಮಾಡಬೇಕು ಅಂತಂದರೆ, ನಮ್ಮ ಬಲಗೈ ಕಡೆ ಬ್ಯಾಕನ್ನು ಮಾರ್ಕ್ ಮಾಡ್ಕೋಬೇಕು. ಇದು ಬ್ಯಾಕ್ ಬ್ಲೌಸಿಂದು. ಇಲ್ಲೇ ನಾನು ಅಳತೆ ಹೇಳ್ತೀನಿ ನೋಡಿ. ಇದು ಅಳತೆ 13.5 ಇದೆ, 39.5 ಇದೆ. ಇದಕ್ಕೆ ನಾವು ಫೋಲ್ಡಿಂಗಿಗೆ +2 ಮಾಡ್ತಿದ್ವಿ. ಇಲ್ಲೇ ನಮ್ಮ ಬಟ್ಟೆ ಕಡಿಮೆ ಇರೋದ್ರಿಂದ +2 ಮಾಡೋ ಹಾಗಿಲ್ಲ. ಈಗ 13.5 ಇದೆಯಲ್ಲ, +1/2 ಅಷ್ಟೇ ನಾವು ಇಲ್ಲೇ ಆ್ಯಡ್ ಮಾಡ್ಕೋಬೇಕು. ಇನ್ನು ಮಿಕ್ಕಿದ್ದು 1.5 ಶಾರ್ಟೇಜ್ ಇರುತ್ತಲ್ಲ, ಅದಕ್ಕೆ ನಾವು ಮನೇಲೇ ಮಿಕ್ಕಿದ ಬಟ್ಟೆಗಳೆಲ್ಲ ಇರ್ತಾವಲ್ಲ, ಡ್ರೆಸ್ಸಸ್ ಹೊಲಿದು, ಬ್ಲೌಸ್ ಹೊಲಿದು, ಎಷ್ಟೊಂದು ವೇಸ್ಟ್ ಬಟ್ಟೆ ತೆಗೆದಿಟ್ಟಿರ್ತೀವಲ್ಲ, ಅದನ್ನು ನಾವು ರೀಯೂಸ್ ಮಾಡ್ಕೋಬೇಕು. ಇವಾಗ ನಾವು 13.5 ಇದೆಯಲ್ಲ, 14ಕ್ಕೆ ಇಲ್ಲೇ ನಾವು ಮಾರ್ಕ್ ಮಾಡ್ಕೋಬೇಕು. ಇದು 38 ಸೈಜ್ ಆಗಿದ್ದರಿಂದ ನಾವಿಲ್ಲಿ ಚೆಸ್ಟ್ 9.5, ಆಮೇಲೆ +2 ಇಂಚ್ ಮಾರ್ಜಿನ್ಗೆ ಇಟ್ಕೋಬೇಕು. ಇವಾಗ ನೆಕ್ಸ್ಟ್ ಶೋಲ್ಡರು 5.5 ಬರುತ್ತೆ. ಇದಕ್ಕೆ 5.5ನ ನಾನು ಇಲ್ಲಿ ಇಟ್ಕೊತಾ ಇದ್ದೀನಿ. ಇದು ಈ ಬ್ಲೌಸಿಂದು ಕಂಕಳು 6 ಇದೆ. ಇಲ್ಲೇ 5.5 ಇದೆಯಲ್ಲ, ಇಲ್ಲಿನೂ 5.5 ಇದೆ ಅಂತ ಒಂದ್ಸರಿ ನೋಡ್ಕೋಬೇಕು. ಇವಾಗ ಚೆಸ್ಟ್ 11.5, 9.5 +2 11.5. ಇಲ್ಲೇನು 11.5 ಇಟ್ಕೊಂಡು ಇಲ್ಲೇ ಬ್ಯಾಕೆಲ್ಲ 1.5 ಇಟ್ಕೋಬೇಕು. ಇವಾಗ ಬ್ಯಾಕ್ ಮಾರ್ಕಿಂಗು ಕಂಪ್ಲೀಟ್ ಆಗಿದೆ. ಇವಾಗ ಬ್ಯಾಕ್ ಕಂಪ್ಲೀಟ್ ಆಗಿದೆ. ಬ್ಯಾಕ್ ಮುಗಿತಾ ಇದ್ದಂಗೆ ಫಸ್ಟ್ ನಾವೇನು ಮಾಡಬೇಕು, ತೋಳಿಗೆ ಬಟ್ಟೆನ ಇಲ್ಲಿ ರಿಸರ್ವ್ ಮಾಡ್ಕೋಬೇಕು. ತೋಳು ಎಷ್ಟಿದೆ ಅಂತ ನೋಡಬೇಕು. ಇವಾಗ 9.25 ಇದೆ ಬಟ್ಟೆ, 9.25 ತೋಳಿನ ಉದ್ದ. ಅದಕ್ಕೆ ನಾವೇನು ಮಾಡಬೇಕು, ಮೊದಲಾಗಿದ್ದರೆ 1.5 ಆ್ಯಡ್ ಮಾಡ್ತಿದ್ವಿ. ಈಗ ಈ ಬಟ್ಟೆಗೆ ನಾವು ಪ್ಯಾಚ್ ಮಾಡ್ಕೊಳ್ಳೋದ್ರಿಂದ 9.25ಗೆ ಇನ್ನೊಂದು ಅರ್ಧ ಅಂದರೆ 9.5 ಇಲ್ಲೇ ನಾವು ಈ ಬಟ್ಟೆಯನ್ನು ಮಾರ್ಕ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಇಷ್ಟು ತೋಳಿಗೆ ಬೇಕು ಅಂತ ಅಂದರೆ ಎಷ್ಟು ಬೇಕು ಅದಕ್ಕಿಂತ ಒಂದು ಅರ್ಧ ಇಂಚು ಹೆಚ್ಚಿಗೆ. ಈಗ ನಮ್ಗೆ 9.25 ಬೇಕು, ಅದಕ್ಕೊಂದು ಅರ್ಧ ಅಂದರೆ 9.25. 9.25ಗೆ ನಾವಿಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಅಷ್ಟನ್ನು ತೋಳಿಗೆ ಅಂತ ಬಟ್ಟೆ ತೆಗೆದಿಟ್ಕೋಬೇಕು.
ಇದು ಸ್ಲೀವ್ಗೆ ರಿಸರ್ವ್ ಆಗಿ ಲೈನ್ ಹಾಕೊಂಡ್ಬಿಡ್ಬೇಕು. ಇದು ಸ್ಲೀವ್ ಬರುತ್ತೆ ಇಲ್ಲಿ ಇದಿಷ್ಟು. ಇನ್ನು ನೆಕ್ಸ್ಟ್ ಇಲ್ಲಿ ನಾವು ಫ್ರಂಟ್ ಮಾರ್ಕ್ ಮಾಡೋದಿರುತ್ತೆ. ಇದನ್ನು ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಬಟ್ಟೆನ. ಇವಾಗ ಫ್ರಂಟ್ ಮಾರ್ಕ್ ಮಾಡ್ತೀನಿ. ಈ ಕಡೆ ಓಪನ್ ಇದೆ. ಫಸ್ಟು ಈ ಬ್ಲೌಸಿಂದು ಒಳಗಡೆಯಿಂದ ಫ್ರಂಟ್ ಲೆಂತ್ ಎಷ್ಟು ಅಂತ ನೋಡ್ಕೋಬೇಕು. ಇಲ್ಲಿ ಶೋಲ್ಡರಿಂದ ಇಲ್ಲಿ ಸೆಂಟರ್ ಡಾಟ್ ಇದೆಯಲ್ಲ ಅಲ್ಲಿವರೆಗೂ ಇದು 13 ಇದೆ, ಅಂದರೆ ಒಳಗಡೆ ಸ್ಟಿಚ್ ಹೋಗಿರುತ್ತೆ. ಇಲ್ಲಿಂದ 13. ಇದನ್ನು 13 ನಾವು ಇಲ್ಲೇ ಸ್ಲೀವ್ ಬಿಟ್ಟಿರ್ತೀವಲ್ಲ ಲೈನು, ಆ ಲೈನಿಂದ ಮೇಲೆ ಎಲ್ಲಿ ತನಕ ಹೋಗುತ್ತೆ ಅಲ್ಲಿ ಗುರ್ತು ಮಾಡ್ಕೋಬೇಕು. ಇಲ್ಲಿಗೆ ಇವಾಗ ಶೋಲ್ಡರು 5.5 ಇದೆ. ಇದರಲ್ಲಿ ನೆಕ್ ವಿಡ್ತು 2 ಇಂಚು. ಆಮೇಲೆ ನೆಕ್ ಡೀಪು 6.5 ಇದೆ. ಇದರಲ್ಲಿ ವಿಡ್ತು ಇಲ್ಲೇ 2.5 ಇಟ್ಕೋಬೇಕು. ಇಲ್ಲೊಂದು 1/2 ಇಂಚ್ ಇಟ್ಕೊಂಡು ಮಾರ್ಕ್ ಮಾಡ್ಕೋ. ನೆಕ್ಸ್ಟ್ ಇಲ್ಲಿಂದ ಕಂಕಳು 6 ಇದೆ. 6ಗೆ ಮಾರ್ಕ್ ಮಾಡ್ಕೋಬೇಕು. ಈ ಕಡೆ 5.5 ಚೆಕ್ ಮಾಡ್ಕೋಬೇಕು. ಈ ಪಾಯಿಂಟಿಂದ ಎದೆ ಸುತ್ತಳತೆ ನೋಡ್ಕೋಬೇಕು. ಹನ್ನೊಂದುವರೆ. ಸ್ವಲ್ಪ ಒಂದು ಗೆರೆ ಒಳಗೋಗುತ್ತೆ, ಇನ್ನಾಗಲ್ಲ. ಇಲ್ಲೇ 1 ಇಂಚು. ಇಲ್ಲೇ ಮಾರ್ಜಿನ್ ಇರುತ್ತಲ್ಲ ಗುರ್ತು ಮಾಡ್ಕೋಬೇಕು. ನೆಕ್ಸ್ಟ್ ಇದು ಕತ್ತಿನ ಕೆಳಗಿನ ಉದ್ದ 4 ಇದೆ. ಇಲ್ಲಿಂದ 4 ಪ್ಲಸ್ 1 ಇಲ್ಲಿ ಇಟ್ಕೋಬೇಕು. 4 ಪ್ಲಸ್ 1 5. ಅದೇ ಥರ ಕಂಕಳು ಕೆಳಗೆ ಎಷ್ಟಿದೆ 6 ಇದೆ. 6 ಪ್ಲಸ್ 1 ಅಂತ ಇಟ್ಕೋಬೇಕು. ಇಲ್ಲಿ 7 ಇಲ್ಲಿಗೆ ಬಂದಿದೆ. ಆಮೇಲೆ ಇದು 13 ಇದೆ. 13 ಮೊದಲೇ ಗುರ್ತು ಮಾಡಿದ್ದೀವಿ. ಈ ಲೈನ್ಗೆ ನೀವು ಶೇಪ್ ಕೊಡಬೇಕು ಕೈಯಿಂದ. ಇಷ್ಟು ಇದು ಫಿಟ್ಟಿಂಗ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಇದು. ಆಮೇಲೆ ಇಲ್ಲೇ ಅದನ್ನ ಮಾರ್ಕ್ನ ಆಮೇಲೆ ಹಾಕ್ತೀನಿ. ಇದು ಫ್ರಂಟ್ ಕಂಪ್ಲೀಟ್ ಆಯಿತು. ಇವಾಗ ಸ್ಲೀವ್ ಮಾರ್ಕ್ ಮಾಡೋದನ್ನು ತೋರಿಸ್ತೀನಿ. ಈ ಕಡೆ ಓಪನ್ ಇದೆ, ಇದನ್ನೇ ಹೀಗೆ ಫೋಲ್ಡ್ ಮಾಡ್ಕೋಬೇಕು. ಇಲ್ಲೇ ಕ್ಲೋಸ್ ಇದೆ, ಈ ಕಡೆ ಓಪನ್ ಇದೆ. ಇವಾಗ ಸ್ಲೀವ್ ಲೆಂತು 9.75 ಇಟ್ಕೊಂಡಿದ್ದೀವಿ. 9.25 ನಮ್ಗೆ ಬೇಕಾಗಿರೋದು ಪ್ಲಸ್ ಅರ್ಧ ಹೆಚ್ಚಿಗೆ ಇಟ್ಕೊಂಡಿದ್ದೀವಿ. ಇದು 9.75 ಇದೆ. 3/4 ಇದೆ. ಇದು ಉದ್ದ ಆಯಿತು. ಇನ್ನು ಸ್ಲೀವ್ ಅಗಲ ಈ ಬಟ್ಟೆ 8.5 ಅಷ್ಟೇ ಇದೆ. ಇದು ನಮಗಿಲ್ಲಿ ಬೇಕಾಗಿರೋದು ಅಂದರೆ ನಮ್ಮದು 9.5 ಪ್ಲಸ್ 2 ಅಂದರೆ 11.5.
11.5 ನಾವು ಚೆಸ್ಟ್. ಇದ್ರಾಗ ನಾವು ತೋಳಿನ ಅಗಲ ಎಷ್ಟು ಇಟ್ಕೋಬೇಕಂದ್ರೆ 9.5 ನಮ್ಗೆ ಬೇಕು. ಇದು ಇಲ್ಲಿ ಶಾರ್ಟೇಜ್ ಇರೋದ್ರಿಂದ 8.5 ಇದೆ. ಅಂದರೆ ಇನ್ನೂ 1.5 ಇಂಚ್, ಇನ್ನು 1.5 ಇಂಚು ನಮ್ಗೆ ಬೇಕು. ಅದನ್ನು ನಾನಿಲ್ಲಿ ಪ್ಯಾಚ್ ಮಾಡೋದನ್ನು ಹೇಳ್ತೀನಿ. ಅದಕ್ಕೆ ನಾವು ಇದಕ್ಕಷ್ಟೇ ಈಗ ಮಾರ್ಕ್ ಮಾಡ್ಕೋಬೇಕು. ಈಗ ಉದ್ದ ಆಯಿತು, ಅಗಲ ಸಿಕ್ಕಿದೆ. ನೆಕ್ಸ್ಟು ಇಲ್ಲಿಂದ 3 ಇಂಚು ಅಥವಾ 3.5ಗೆ ಇಳಿಸ್ಕೋಬೇಕು. ಇಳಿಸ್ಕೊಂಡು ಇದನ್ನು ಈ ಕಾರ್ನರ್ಗೆ ಕ್ರಾಸಾಗಿ ಲೈನ್ ಹಾಕಬೇಕು. ಇಲ್ಲಿ ನಾವು ಮಾರ್ಜಿನ್ ತೋರಿಸ್ತಾ ಇಲ್ಲ, ಯಾಕಂದರೆ ಮಾರ್ಜಿನ್ ಬಟ್ಟೆ ಶಾರ್ಟೇಜ್ ಇದೆ. ಅದಕ್ಕೋಸ್ಕರ ಫಸ್ಟ್ ನಾವು ಇದನ್ನು ಶೇಪ್ ಹಾಕ್ಕೋಬೇಕು. ಇಲ್ಲಿ 9ರಲ್ಲೇ ಅರ್ಧ 4.5, 4.5ಲ್ಲೇ ಅರ್ಧ 2.25 ಬರುತ್ತೆ. ಈ ಕಡೆನೂ 2.25ಗೆ ಪಾಯಿಂಟ್ ಮಾಡ್ಕೋಬೇಕು. ಮಾಡಿಕೊಂಡು ಇಲ್ಲೊಂದು ಅರ್ಧ ಕೆಳಗೆ, ಅರ್ಧ ಮೇಲೆ, ಇಲ್ಲೇ ಅರ್ಧ ಮೇಲೆ. ಈಗ ಬಂದು ಇಲ್ಲಿ ಜಾಯಿನ್ ಆಗಬೇಕು. ಇದು ಮೇಲಿಂದ, ಇದು ಫ್ರಂಟ್. ನೆಕ್ಸ್ಟು ಹೀಗೆ ಬಂದು ಪಾಯಿಂಟ್ ಬಳಸ್ಕೊಂಡು ಇಲ್ಲಿ ಜಾಯಿನ್ ಆಗಬೇಕು. ಇದು ಬ್ಯಾಕು. ಈಗ ನಾನು ಸ್ಲೀವ್ ಅಷ್ಟೇ ಕಟ್ ಮಾಡೋದನ್ನು ತೋರಿಸ್ತೀನಿ. ಇದು ಕಟ್ ಮಾಡಿದ ಮೇಲೆ ಇದನ್ನ ಈಗಲೇ ಕಟ್ ಮಾಡಬಾರ್ದು. ಆಮೇಲೆ ಇಲ್ಲಿ ಮಿಕ್ಕಿದೆ ಅಲ್ಲ, ಈ ಬಟ್ಟೆನ ಕಟ್ ಮಾಡ್ಕೋಬೇಕು. ಈ ಬಟ್ಟೆನ ಇಲ್ಲಿ ಮಾರ್ಜಿನ್ ಶಾರ್ಟೇಜ್ ಬಂದಿದೆಯಲ್ಲ, ಹೀಗೆ ನಾವು 4 ಪೀಸನ್ನು ಸೆಪ್ರೇಟಾಗಿ ಜಾಯಿನ್ ಮಾಡ್ಕೋಬೇಕು. ಇಟ್ಕೊಂಡು ಇಲ್ಲಿಗೆ 2 ಪೀಸಸ್ಸು, ಆಮೇಲೆ ಈ ಕಡೆಗೆ 2. ಪ್ರತಿಯೊಂದನ್ನು ಸೆಪ್ರೇಟಾಗಿ ಹೀಗೆ ಜಾಯಿನ್ ಮಾಡ್ಕೋಬೇಕು. ಅವಾಗದು ಈ ಥರ ಬರುತ್ತೆ. ಹೀಗೆ 4 ಕಡೆನೂ ಜಾಯಿನ್ ಮಾಡಿಕೊಂಡು ಆದಮೇಲೆ ನಾವೇನು ಮಾಡಬೇಕು, ಜಾಯಿನಿಂಗ್ ಮುಗಿದ ಮೇಲೆ ಇದಕ್ಕೊಂದೇ ಅಲ್ಲ, ಎಷ್ಟೋ ಬ್ಲೌಸ್ಗೂ ಈ ಟೈಪು ಶಾರ್ಟೇಜ್ ಬರುತ್ತೆ ತೋಳಿಗೆ. ಆವಾಗ ನೀವು ಇಲ್ಲೇನು ಮೇಲೆ ಮಿಕ್ಕಿರುತ್ತಲ್ಲ, ಅದೇ ಬಟ್ಟೆನ ಈಗ ಕೊಟ್ಕೊಂಡ್ಬಿಡ್ಬೇಕು. ಇಷ್ಟು ಕೊಟ್ಟಾದ್ಮೇಲೆ ಇವಾಗ ನಮ್ಮದು ಇದು ನೋಡ್ಕೋಬೇಕು. ಇಲ್ಲಿ ಕೈದು ಈಗ ಅಳತೆ ಬರುತ್ತೆ. ಇಲ್ಲೊಂದು 2 ಇಂಚು ಮಾರ್ಜಿನ್ ಬಿಟ್ಕೊಂಡು, ಆಮೇಲೆ ಇಲ್ಲೇ ನಮಗೆ ಕರೆಕ್ಟ್ ಫಿಟ್ಟಿಂಗ್ ಇಂದಿದ್ದು ಮಾರ್ಕು. ಜಾಯ್ನಿಂಗ್ ಆದಮೇಲೆ ನೀವು ಈ ಥರ ಮಾಡ್ಕೋಬೇಕು. ಈ ಪಾಯಿಂಟ್ ಇದೆಯಲ್ಲ, ಇಲ್ಲಿನೂ 2 ಇಂಚ್ ತೊಗೊಂಡು ಹೀಗೆ, ಇದು ಜಾಯ್ನಿಂಗ್ ಆದಮೇಲೆ ಮಾಡಬೇಕಾದದ್ದನ್ನು ನಾನು ಈಗಾಗಲೇ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದಿಷ್ಟು. ಈಗ ಬ್ಲೌಸು ಕಟ್ಟಿಂಗೂ ಆಗಿದೆ. ಶಾರ್ಟೇಜನ್ನು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಇವಾಗ ಇದನ್ನು ಕಟ್ಟಿಂಗ್ ಮಾಡ್ತೀನಿ.
ಇವಾಗ ಇಲ್ಲಿ ನೆಕ್ ಡ್ರಾ ಮಾಡಿಲ್ಲ. ಇದು 2 ಇಂಚು ನೆಕ್ ಬಿಡ್ತು, ಡೀಪು 9 ಇದೆ ಅದರಲ್ಲಿ. ಇದು ನಾನು ಸ್ಕ್ವೇರ್ ನೆಕ್ ಮಾಡ್ತಿದ್ದೀನಿ. ಸ್ಕ್ವೇರ್ ನೆಕ್ ಮಾಡೋದ್ರಿಂದ ಇಲ್ಲಿ 2 ಇರುತ್ತಲ್ಲ, ಇಲ್ಲಿನೂ 2 ಇಟ್ಕೋಬೇಕು. ಇವಾಗ ಕಟ್ಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಮಿಕ್ಕಿರೋ ಬಟ್ಟೆನಲ್ಲಿ ಇವಾಗ ಕ್ರಾಸ್ ಪಟ್ಟಿ ಮಾಡೋದನ್ನು ಹೇಳ್ತೀನಿ. ಇದು 10 ತಗೋಬೇಕು. ಇಲ್ಲೇ ನೋಡ್ಕೋಬೇಕು, ಹುಕ್ಸ್ ಕಡೆ ಇದೆ ಅಲ್ವಾ. ಇದು 9.5 ಇದೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ. ಇಲ್ಲಿ 3.5, ಇಲ್ಲಿ 2.5, ಇಲ್ಲಿ ಸೆಂಟರ್ಗೂ ಒಂದು 2.5 ಇಟ್ಕೋಬೇಕು. ಇದರಲ್ಲಿ ಈಗ 1 ಪೀಸ್ ಆಯಿತು. ಇದೇ ಥರ ಇನ್ನೊಂದು ಪೀಸ್ ಇದರಲ್ಲೇ ತಗೋಬೇಕು. ಈಗ ನಮ್ಗೆ ಒಟ್ಟು 6 ಪೀಸಸ್ ಬೇಕಲ್ಲ, ಇದರಲ್ಲಿ 2 ಸಿಕ್ಕಿದೆ, ಇನ್ನು 4 ಇದರಲ್ಲಿ ತಗೋಬೇಕು. ಇದನ್ನೇ ಇಟ್ಕೊಂಡ್ಬಿಟ್ಟು ಮಾರ್ಕ್ ಮಾಡಿ ತಗೋಬೇಕು. ಇವಾಗ ಕ್ರಾಸ್ ಪಟ್ಟಿ ಕಂಪ್ಲೀಟ್ ಆಗಿದೆ, 6 ಪೀಸ್ ಆಗಿದೆ. 6ಅಲ್ಲಿ ಏನು ಮಾಡಬೇಕು ಅಂದರೆ ನೀವು ಹೀಗೆ ಇದೊಂದು ಹೀಗೆ ಇದು ಮೇಲ್ಭಾಗ ಬರಂಗೆ ಇಟ್ಕೋಬೇಕು. ಇನ್ನೆರಡು ಪೀಸಸ್ಸನ್ನು ಕೆಳಗೆ ಬರಂಗೆ ಇಟ್ಕೋಬೇಕು, ಈ ಥರ ಹೀಗೆ. ಆಮೇಲೆ ಇದು ಡಬಲ್ ಪಟ್ಟಿ, ಇದು ಸಿಂಗಲ್ ಪಟ್ಟಿ, ಎಲ್ಲ ಇದರಲ್ಲೇ ಸಿಕ್ಕಿದೆ. ಆಮೇಲೆ ಇದು ನೆಕ್ ಫಿನಿಶಿಂಗಿಗೆ ಕ್ರಾಸಾಗಿ ಮಾರ್ಕ್ ಮಾಡಿದ್ದೀನಿ, ಇದು ಇದರಲ್ಲೇ ಆಗಿದೆ. ಇದು ಮಾತ್ರ ಇಲ್ಲೇ ಫೋಲ್ಡಿಂಗಿಗೆ 1 ಇಂಚ್ ತೊಗೊಂಡಿದ್ದೀನಿ, ಇದನ್ನೇ ಹೊಲ್ಕೊಂಡು ರಿವರ್ಸ್ ಮಾಡಿ ಕಂಪ್ಲೀಟ್ ಮಾಡ್ಕೋಬೇಕು. ಇವಾಗ ಎಲ್ಲ ಕಟ್ಟಿಂಗು ಕಂಪ್ಲೀಟ್ ಆಗಿದೆ. ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕಡಿಮೆ ಬಟ್ಟೆಯಲ್ಲಿ ಹೇಗೆ ಬ್ಲೌಸ್ ಮಾರ್ಕ್ ಮಾಡೋದು ಅಂತ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.